ಖುದ್ದು ಪತಿಯ ವಿರುದ್ಧವೇ ಪತ್ನಿಯೇ ತಿರುಗಿ ಬಿದ್ದಿರುವಂತಹ ಒಂದು ಪ್ರಸಂಗ, ಅಂದರೆ ಆತನ ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವಂತಹ ಪ್ರಸಂಗ ಎದುರಾಗಿದೆ. ಈ ಒಂದು ಘಟನೆ ನಡೆದಿರುವಂಥದ್ದು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ನನ್ನ ಜೊತೆ ಹೋರಾಟಗಾರ್ತಿ ಪತ್ನಿಯೇ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಏನು ಮೇಡಮ್, ನಿಮ್ಮ ಪತಿಯ ವಿರುದ್ಧವಾಗಿ ಏನು ಆರೋಪ ಮಾಡ್ತಾಯಿದ್ರಿ, ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು? ಸರ್, ನಮ್ಮ ಮನೆಯವರು 1.5 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಸರ್. 2018ರಿಂದ 2023ರಲ್ಲಿ ಮದ್ಲಾಪುರ ಶಾಖೆ ರಾಜಲ್ಬಂಡ ಗ್ರಾಮದಲ್ಲಿ ಈ ರೀಸೆಂಟಾಗಿ ನವಂಬರ್ 11ನೇ ತಾರೀಕು ವಿಜಿಲೆನ್ಸ್ನವರು ಅಲ್ಲಿ ಭೇಟಿ ಕೊಟ್ಟಾಗ ರಾಜಲ್ಬಂಡದ ಹುಸೇನಮ್ಮ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಸರ್, ಅಲ್ಲಿ ಅನಧಿಕೃತ ಟಿ ಸಿ, ಅಂದರೆ ಅದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಬರುವಂಥದ್ದು ಒಂದು ಟಿ ಸಿ ಸರ. ಅದು ಟಿ ಸಿ 4 ಲಕ್ಷ ಅಮೌಂಟ್ ಅವ್ರ ಕಡೆಯಿಂದ ಇಸ್ಕೊಂಡು ನಮ್ಮ ಮನೆಯವರಲ್ಲಿ ಅನಧಿಕೃತವಾಗಿ ಕುಂದಿರಿಸಿರುವಂಥದ್ದು ಒಂದು ಟಿ ಸಿ ಸರ. ಅದನ್ನು ವಿಜಿಲೆನ್ಸ್ನವರು ಹೊರಗೆ ತೆಗೆದಿದ್ದಾರೆ ಸರ್. ಹೊರಗೆ ತೆಗೆದು ಅದಕ್ಕೆ 914 FIR ನಂಬರ್ ಕೊಟ್ಟಿದ್ದಾರೆ ಸರ್. FIR ಮಾಡ್ಕೊಂಡಿದ್ದಾರೆ ಆಲ್ರೆಡಿ. FIR ಮಾಡಿಕೊಂಡು ಹುಸೇನಮ್ಮ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅವ್ರ ಕಡೆಯಿಂದ 38,000 ರೂಪಾಯಿ ಅಮೌಂಟ್ ಕಟ್ಟಿಸ್ಕೊಂಡು ಆ ಕೇಸನ್ನು ಕ್ಲೋಸ್ ಮಾಡಿದ್ದಾರೆ ಸರ್. ಈ ವಿಷಯ ನನಗೆ ಗೊತ್ತಾಗಿ ಇದನ್ನು ಓಪನ್ ಮಾಡಬೇಕು ಅಂತ ನಾನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕಲಬುರ್ಗಿ ಅವರಿಗೆ ಇದ್ರ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ಟೆ ಸರ್. ಅವ್ರು ಹೇಳಿದರು, ಆಯಿತು ನಾವು ಈ ಕಂಪ್ಲೇಂಟ್ ನಾನು ಇದಕ್ಕೊಂದು ಲೆಟ್ರ್ ಬರೀತೀನಿ, ಕೂಡಲೇ ನಾವು ಕ್ರಮ ಜರುಗಿಸ್ತೀವಿ ಅಂತ ಹೇಳಿದರು ಸರ್. ಜನವರಿ 9ನೇ ತಾರೀಕಿಗೆ ಕೊಟ್ಟಂಥ ಕಂಪ್ಲೇಂಟ್ ಸರ್. ಅದಾದಮೇಲೆ ನಾನು ಮಾನ್ಯ SC ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಬಳ್ಳಾರಿ ಚೀಫ್ ಇಂಜಿನಿಯರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇಲ್ಲಿವರೆಗೂ ಯಾವುದು ಆ್ಯಕ್ಷನ್ ಇದ್ರ ವಿರುದ್ಧವಾಗಿ ಯಾವುದೂ ಆ್ಯಕ್ಷನ್ ಆಗಿಲ್ಲ. ಇದಾದ ನಂತರದಲ್ಲಿ ಮತ್ತೆ 1.5 ಕೋಟಿ ರೂಪಾಯಿ ಅಮೌಂಟದ್ದು ಒಂದು ಕಂಪನಿಗೆ ಇಷ್ಟೊಂದು ನಷ್ಟ ಮಾಡಿರುವಂಥದ್ದು ಒಂದು ಭ್ರಷ್ಟಾಚಾರ ವಿರುದ್ಧ ನಾನು ಹೋರಾಟವನ್ನು ತೊಗೊಂಡಿದ್ದೀನಿ ಸರ್. ಯಾವ್ಯಾವ ರೀತಿಯಾಗಿ ಭ್ರಷ್ಟಾಚಾರ ಆಗ್ತಾ ಇತ್ತು ಅಂತ, ಎಷ್ಟು ಅಮೌಂಟ್ ಭ್ರಷ್ಟಾಚಾರ ಆಗಿದೆ ಸರ್? ಟೋಟಲ್ 1800 ಟಿ ಸಿಗಳು ಸರ್. ನಮ್ಮ ಮನೆಯವರು ಇರುವಂಥ ಮದ್ಲಾಪುರ ಶಾಖೆಯಲ್ಲಿ ಜೈ ಇರುವಂತಾಗ ಮಾಡಿರುವಂಥದ್ದು ಸರ್. 1800 ಟಿ ಸಿಗಳ ಭ್ರಷ್ಟಾಚಾರ. ನಾನು RTI ಹಾಕಿ ಇದನ್ನೆಲ್ಲ ನಾನು ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀನಿ. ನನ್ನ ಹತ್ರ ಸಾಕ್ಷಿಗಳಿದಾವೆ ಸರ್. ಇದಕ್ಕೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಲ್ಲಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಇಡೀ ಜಸ್ಕಾಮ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರೆಲ್ಲ ಬರೀ ಲೆಟರ್ಗಳನ್ನು ಕಳಿಸ್ತಿದ್ದಾರೆ ಹೊರತು ಇಲ್ಲಿವರೆಗೂ 4 ತಿಂಗಳಾದರೂ ಒಂದು ಆ್ಯಕ್ಷನ್ ಇಲ್ಲ ಸರ್. ಒಬ್ಬ ಭ್ರಷ್ಟಾಚಾರಿಗೆ ಇಷ್ಟೊಂದು ಸಪೋರ್ಟ್ ಮಾಡುವಂಥದ್ದು ಏನಿದೆ ಸರ್? 1.5 ಕೋಟಿ ರೂಪಾಯಿ ಇದೇನು ಸಣ್ಣ ಅಮೌಂಟ್ ಅಲ್ಲ ಸರ್. ಕಂಪನಿಗೆ ತುಂಬ ನಷ್ಟ ಆಗಿರುವಂಥದ್ದು. ಆದರೂ ಇವರೆಲ್ಲ ಬೇಜವಾಬ್ದಾರಿತನದಿಂದ ಉತ್ತರ ಕೊಡ್ತಾರೆ. ನೀವು MD ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ದೀರಿ, ಆಯ್ತು MD ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ, ಇದು ನಮಗೆ ಸಂಬಂಧ ಬರೋದಿಲ್ಲ ಅಂತ ಅನ್ನುವಂಥದ್ದು ಒಬ್ಬ ಅಕೌಂಟ್ ಸೆಕ್ಷನ್ನಲ್ಲಿ ಒಬ್ಬರು ಇದಕ್ಕೆ ಉತ್ತರ ಕೊಡ್ತಾರೆ ಸರ್. ಇಷ್ಟೊಂದು ಕಂಪ್ಲೇಂಟ್ ಸರ್, ಇಷ್ಟೊಂದು ಸಾಕ್ಷಿಗಳಿದಾವೆ ನನ್ನ ಹತ್ರ. ಇಷ್ಟೊಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಆ ಕೇಸನ್ನು ಯಾಕೆ ಮುಚ್ಚಾಕಿದ್ರು ಮತ್ತು 20 ನಾನು ಟಿ ಸಿಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು, ಇದುವರೆಗೂ ಸಾಕ್ಷಿ ಸಮೇತ ಕೊಟ್ಟರು, ಅವ್ರು ಯಾವುದನ್ನು ಕೇರ್ ತೊಗೊಂಡಿಲ್ಲ ಸರ್. ಒಟ್ಟು ಎಷ್ಟು ಟಿ ಸಿಗಳು, ಎಷ್ಟು ಅಮೌಂಟ್ ಆಗ್ತದೆ ಮೇಡಮ್? ಸರ್ 1.5 ಕೋಟಿ ರೂಪಾಯಿ ಅಮೌಂಟ್ ಸರ್. ಅಷ್ಟು ಭ್ರಷ್ಟಾಚಾರ ಆಗಿದೆ ಸರ್. ಸಾಕ್ಷಿ ನನ್ನ ಹತ್ರ ಇದಾವೆ ಸರ್, ಕೊಟ್ಟಿದ್ದೀನಿ ನಾನು ಆಲ್ರೆಡಿ. GPS-ನೇ ಅವ್ರಿಗೆ ಕೊಟ್ಟಿದ್ದೀನಿ ಸರ್. ನಿಮ್ಮ ಹತ್ರ ಹೇಳಿದ್ದಾರೆ ಭ್ರಷ್ಟಾಚಾರದ ಬಗ್ಗೆ? ಹೌದು ಸರ್. ನನ್ನ ಹತ್ರ ಅದು ರೆಕಾರ್ಡಿಂಗ್ ಕೂಡ ಇದೆ ಸರ್. ಬಾರ್ ಆ್ಯಂಡ್ ರೆಸ್ಟೋರೆಂಟ್ದು ಒಂದು 4 ಲಕ್ಷ ಅಮೌಂಟ್ ಇಸ್ಕೊಂಡು ಅದು ಅನಧಿಕೃತ ಟಿ ಸಿಯಲ್ಲಿ ಕೂಡಿಸಿರುವಂಥದ್ದು ಸರ್. ಆ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಸರ್. ಅದನ್ನು ಕೂಡ ನಾನು ಇಷ್ಟರಲ್ಲೇ SC ಅವ್ರ ಗಮನಕ್ಕೂ ತೊಗೊಂಡು ಬಂದಿದ್ದೀನಿ ಸರ್. ಆಲ್ರೆಡಿ ತೊಗೊಂಡು ಬಂದಿದ್ದೀನಿ. ಇದು ಅಲ್ಲದೆ ಇವರು ಡ್ಯೂಟಿನಲ್ಲಿ ಇರುವಂಥ ಟೈಮಲ್ಲಿ ಬಾರ್ನಲ್ಲಿ ಹೋಗಿ ಕೂಡ್ತಾರೆ ಸರ್. ಡ್ರಿಂಕ್ಸ್ ಮಾಡಿ ಡ್ಯೂಟಿಗೆ ಹೋಗುವಂಥದ್ದು, ಇದೆಲ್ಲ ಇವರು ಅಧಿಕಾರಿಗಳ ಗಮನಕ್ಕೆ ತೊಗೊಂಬಂದರು. ಆ ಭ್ರಷ್ಟಾಚಾರಿ ಪರವಾಗೇ ನಿಂತ್ಕೊತಿದ್ದಾರೆ ಹೊರತು ಇದಕ್ಕೆ ಯಾವುದು ಅವರಿಗೆ ಇಲ್ಲಿವರೆಗೂ ಕಾನೂನು ಕ್ರಮ ಆಗಿಲ್ಲ ಸರ್. ಡ್ರಿಂಕ್ಸ್ ಮಾಡೋದು, ಬಾರಲ್ಲಿ ಕೂತ್ಕೊಳ್ಳೋದು, ಅದಕ್ಕೇನು ಸಾಕ್ಷಿ ಇದೆ ಸರ್? ಇದೆ ಸರ್, ನನ್ನ ಹತ್ರ ವಿಡಿಯೋಗಳಿದಾವೆ ಸರ್. ಅದೇ ನಾನು ಅಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದಿದ್ದೀನಿ ಸರ್. ಆದರೂ ಕೂಡ ಅವ್ರ ಕಡೆಯಿಂದ ಆ್ಯಕ್ಷನ್ ಇಲ್ಲ. ಇವರು ಇಲ್ಲಿ ಡ್ಯೂಟಿ ಮಾಡಿಲ್ಲ ಅಂದರೂ ಕೂಡ ಅಟೆಂಡೆನ್ಸ್ ಕೊಡ್ತಾರೆ ಸರ್. ನಿಮ್ಮ ಯಜಮಾನರ ವಿರುದ್ಧನೇ ನೀವು ಯಾಕೆ ಆರೋಪ ಮಾಡ್ತಾ ಇದ್ದೀರಿ ಅಂತ? ಸರ್, ಭ್ರಷ್ಟಾಚಾರ ಯಾರು ಮಾಡಿದ್ರು ಭ್ರಷ್ಟಾಚಾರನೇ ಅಲ್ವಾ ಸರ್? ಅದನ್ನು ಹೊರಗೆ ಹಾಕುವಂಥದ್ದು ನಮ್ಮ ಕೆಲಸ ಸರ್. ನಾವೊಬ್ಬ ಹೋರಾಟಗಾರ್ತಿಯಾಗಿ ನಾನು ಹೊರಗೆ ಹಾಕಲೇಬೇಕಲ್ಲ ಸರ್. ಫಸ್ಟ್ ನಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಸರ್, ನಂತರ ಸಮಾಜ. ಇಷ್ಟೊಂದು ಅದು 1.5 ಕೋಟಿ ರೂಪಾಯಿವರೆಗೂ ಭ್ರಷ್ಟಾಚಾರ ಆದರೂ ಅಧಿಕಾರಿಗಳು ಅವ್ರ ಜೊತೆಗೆ ಶಾಮೀಲಾಗಿ ಈ ಕೇಸನ್ನು ಮುಚ್ಚಾಕುವಂಥ ಸ್ಥಿತಿ ತೊಗೊಂಡು ಬಂದಿದ್ದಾರೆ ಅಂತಂದರೆ ಇದು ತುಂಬ ಶೋಚನೀಯ ಸರ್. ಇದು ಹುಸೇನಮ್ಮ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ರಾಜಲ್ಬಂಡ ಸರ್. ಆ ಟಿ ಸಿ ಅನಧಿಕೃತ, ಆ ಕಲೆಕ್ಷನ್ ಎಲ್ಲಿಂದ ಬಂತು ಅಂತ ಇದು ಇವ್ರು ಹೇಳ್ತಾ ಇಲ್ಲ. ಆ ಟಿ ಸಿ ಎಲ್ಲಿಂದ ಬಂತು ಅದಕ್ಕೆ ಬ್ಲೂ ಪ್ರಿಂಟ್ ಇಲ್ಲ ಸರ್. ಅದಕ್ಕೆ ಡಾಕ್ಯುಮೆಂಟ್ಸ್ ನನಗೆ ಕೊಟ್ಟಿದ್ದಾರೆ, ಅದರಲ್ಲಿ ಬ್ಲೂ ಪ್ರಿಂಟ್ ಇಲ್ಲ ಸರ್. 4 ಕಿಲೋವ್ಯಾಟ್ ವಿದ್ಯುತ್ತನ್ನು ಒದಗಿಸುವಂಥದ್ದು ಅವಕಾಶನೇ ಅಲ್ಲಿಲ್ಲ ಸರ್. 10 ರೂಮ್ಗೆ ಅಲ್ಲಿ ಇರುವಂಥದ್ದು 10 ರೂಮ್ಗಳು ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ 10 ರೂಮ್ಗೆ 4 ಕಿಲೋವ್ಯಾಟ್ ವಿದ್ಯುತ್ತನ್ನು ಒದಗಿಸ್ಯಾರ ಸರ್.
ಅವಕಾಶನೇ ಇಲ್ಲ ಸರ್. ಅದು ಬ್ಲೂ ಪ್ರಿಂಟ್ ಇಲ್ಲ. ಇವಾಗ ಏನಾಗಬೇಕು ಮೇಡಮ್, ಏನಾಗಬೇಕಂತೀರಿ? ಸರ್ ಕೂಡಲೇ ಇದರ ವಿರುದ್ಧ ನಮ್ಮ ಮನೆಯವರೊಬ್ಬ ಭ್ರಷ್ಟಾಚಾರಿ ಅಂತ ಇದನ್ನು ಗಮನಕ್ಕೆ ತಗೊಂಡು ಇವ್ರ ವಿರುದ್ಧ ತನಿಖೆ, ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅವರು ಅಮಾನತು ಮಾಡಬೇಕು. ಅವ್ರನ್ನ ಕೂಡಲೇ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು ಸರ್. ಇಷ್ಟನ್ನು ಕೇಳ್ಕೊಳ್ದು. ಅವ್ರು ಹೇಳಿದರೆ ಇಲ್ಲ ನಾನು ಸ್ಟ್ರೈಕ್ ಕೂಡ್ತೀನಿ, ನೀವು ಇಮಿಡಿಯೇಟ್ 15 ದಿನದೊಳಗೆ ಇದು ಮಾಡಲಿಲ್ಲ ಅಂತಂದರೆ ನಾನು ಸ್ಟ್ರೈಕ್ ಕೂಡ್ತೀನಿ ಅಂದರೆ ಆಯಿತು ಕೂಡ ಹೋಗ್ರಿ ಅನ್ನುವಂಥದ್ದು ಒಂದು ಬೇಜವಾಬ್ದಾರಿ ತಂದು ಉತ್ತರ ಕೊಡ್ತಾರೆ ಸರ್. ಓಕೆ, ಇದಿಷ್ಟು ಅಮೃತ ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಭ್ರಷ್ಟಾಚಾರ ಯಾರೇ ಮಾಡಿದರೂ ಸಹ ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂತಹದ್ದು ಅಮೃತ ಅವರ ಒಂದು ಆಗ್ರಹ ಆಗಿದೆ. ರಾಯಚೂರಿನಿಂದ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್.